ಮಾತನಾಡುತ್ತಿರುತ್ತಾರೆ. ಮಾಂಗಲ್ಯ ಚೈನ್ನಿಂದಾಗಿ ವ್ಯವಹಾರ ಸುಧಾರಿಸಿದ ಬಗ್ಗೆ ಮನೋಜ್ ಖುಷಿಪಡುತ್ತಾನೆ ಮತ್ತು ರೋಹಿಣಿಗೆ ಬೇಗನೆ ಮಾಂಗಲ್ಯ ಚೈನ್ ಮಾಡಿಸಿಕೊಡಬೇಕೆಂದು ಹೇಳುತ್ತಾನೆ. ರೋಹಿಣಿ ಡೀಲರ್ಗಳು ಸಿಕ್ಕಿದ್ದಾರಲ್ವಾ, ಲಾಭ ಎಷ್ಟು ಅಂತ ಆಮೇಲೆ ಗೊತ್ತಾಗುತ್ತೆ ಎನ್ನುತ್ತಾಳೆ. ಮನೋಜ್ ಲಾಭ ಚೆನ್ನಾಗಿ ಬಂದರೆ ನಿನಗೆ ತುಂಬು ಗೋಲ್ಡ್ ಕೊಡಿಸುತ್ತೇನೆ ಎಂದು ಹೇಳಿದಾಗ ರೋಹಿಣಿ ತನಗೆ ಗೋಲ್ಡ್ ಮೇಲೆ ಆಸೆಯಿಲ್ಲ ಎಂದು ಹೇಳುತ್ತಾಳೆ. ಮನೋಜ್ಗೆ ಕೊಡಿಸುವ ಆಸೆ ಇರುತ್ತದೆ. ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬಂದು, ನಿಮ್ಮ ಅಂಗಡಿ ದೊಡ್ಡದಾಗಿದೆ, ನನ್ನ ಹತ್ತಿರ ದೃಷ್ಟಿ ಫೋಟೋ ಇದೆ, ತಗೋತೀರಾ ಎಂದು ಕೇಳುತ್ತಾನೆ. ಮನೋಜ್ ಅದು ಯಾವ ಫೋಟೋ ಎಂದು ಕೇಳಿದಾಗ ಆ ವ್ಯಕ್ತಿ ಇದನ್ನ ಹಾಕಿಕೊಂಡರೆ ದೃಷ್ಟಿ ಬೀಳುವುದಿಲ್ಲ, ವ್ಯಾಪಾರ ಇನ್ನೂ ಹೆಚ್ಚುತ್ತದೆ ಎನ್ನುತ್ತಾನೆ. ಮನೋಜ್ ಅದನ್ನು ತರಲು ಹೇಳುತ್ತಾನೆ. ವ್ಯಕ್ತಿ 20ರಿಂದ 30 ಫೋಟೋಗಳನ್ನು ತರುತ್ತಾನೆ. ಅವೆಲ್ಲ ಶಾಂತಿಯ ಫೋಟೋಗಳಾಗಿರುತ್ತವೆ. ಇದು ಯಾವ ಫೋಟೋ ಎಂದು ಮನೋಜ್ ಕೇಳಿದಾಗ, ಇದು ತುಂಬಾ ಶಕ್ತಿ ಇರುವ ಫೋಟೋ, ಇದನ್ನು ಹಾಕೊಂಡರೆ ದೃಷ್ಟಿ ಆಗುವುದಿಲ್ಲ, ವ್ಯಾಪಾರ ಚೆನ್ನಾಗಿ ಆಗುತ್ತದೆ ಎಂದು ವ್ಯಕ್ತಿ ಹೇಳುತ್ತಾನೆ. ಫೋಟೋಗಳಿಗೆ ದರ ಕೇಳಿದಾಗ ವ್ಯಕ್ತಿ ಒಂದೊಂದಕ್ಕೂ ನಿರ್ದಿಷ್ಟ ದರ ಹೇಳುತ್ತಾನೆ. ರೋಹಿಣಿ ಫೋಟೋಗಳನ್ನು ಸೂಕ್ಷ್ಮವಾಗಿ ನೋಡುತ್ತಾಳೆ. ಆಗಲೇ ದೃಷ್ಟಿ ಬಗ್ಗೆ ಮಾತನಾಡಿದ್ದೆವು, ಈಗಲೇ ದೇವರು ಒಳ್ಳೆದು ಮಾಡಲು ಈ ರೂಪದಲ್ಲಿ ಕಳಿಸಿದ್ದಾನೆ ಎಂದು ಮನೋಜ್ ಹೇಳಿದಾಗ ರೋಹಿಣಿ ಒಪ್ಪುತ್ತಾಳೆ. ಮನೋಜ್ ಫೋಟೋ ವಿಕಾರವಾಗಿದೆ ಎಂದು ಹೇಳಿದಾಗ ವ್ಯಕ್ತಿ ಇದು ಶಕ್ತಿ ಇರುವ ಅಮ್ಮ, ದೃಷ್ಟಿಗೆ ಹಾಕಿಕೊಂಡರೆ ಒಳ್ಳೆದಾಗುತ್ತದೆ ಎನ್ನುತ್ತಾನೆ. ರೋಹಿಣಿ ಒಂದು ಫೋಟೋ ತೆಗೆದುಕೊಂಡು, ಮನೋಜ್ ಇದು ರಿಯಲ್ ಫೇಸ್ ತರ ಇದೆ, ಎಲ್ಲೋ ನೋಡಿದಂತಿದೆ ಎನ್ನುತ್ತಾಳೆ. ಶಾಂತಿಯ ಮುಖದ ಮೇಲೆ ಹಿಟ್ಟು ಹಾಕಿದ ಫೋಟೋವನ್ನು ಎಡಿಟ್ ಮಾಡಿ ತಂದಿರುವುದನ್ನು ರೋಹಿಣಿ ಗುರುತಿಸುತ್ತಾಳೆ. ಓ, ಇದು ಅಮ್ಮನೇ, ನಿಮ್ಮ ಅಮ್ಮನೇ ಅಲ್ವಾ ಎಂದು ರೋಹಿಣಿ ಹೇಳಿದಾಗ ಮನೋಜ್ಗೆ ಅದು ತನ್ನ ಅಮ್ಮನ ಫೋಟೋ ಎಂದು ಅರಿವಾಗುತ್ತದೆ. ಆದರೆ ವ್ಯಕ್ತಿ ಅದು ಎಲ್ಲರಿಗೂ ಅಮ್ಮನೇ, ದೃಷ್ಟಿ ತೆಗೆಯುವ ಶಕ್ತಿವಂತ ಅಮ್ಮ ಎಂದು ಹೇಳುತ್ತಾನೆ. ಮನೋಜ್ ಇದು ನಿನಗಲ್ಲ ಹೇಳಿದ್ದು, ನಮ್ಮ ಅಮ್ಮನೇ ಎನ್ನುತ್ತಾನೆ. ರೋಹಿಣಿ, ನೋಡು ಮನೋಜ್, ಅತ್ತೆಗೆ ಹೇಗೆ ಅವಮಾನ ಆಗ್ತಾ ಇದೆ. ಶ್ರುತಿ ಅವತ್ತು ಫೋಟೋ ಅಪ್ಲೋಡ್ ಮಾಡಿದ್ದಳಲ್ಲ, ಅದೇ ಫೋಟೋ ಇದು ಎನ್ನುತ್ತಾಳೆ. ಹೌದು, ಇದನ್ನು ಹೀಗೆ ಬಿಡಬಾರದು ಎಂದು ಮನೋಜ್ ಆ ವ್ಯಕ್ತಿಯಿಂದ ಎಲ್ಲಾ ಫೋಟೋಗಳನ್ನು ₹200 ಪ್ರತಿ ಫೋಟೋಗೆ ಖರೀದಿಸುತ್ತಾನೆ. ಬೇರೆಲ್ಲೂ ಇವುಗಳನ್ನು ಮಾರಿದರೆ ಪೊಲೀಸ್ ದೂರು ಕೊಡುವುದಾಗಿ ಎಚ್ಚರಿಸುತ್ತಾನೆ. ವ್ಯಕ್ತಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ರೋಹಿಣಿ ಮನೋಜ್ಗೆ ಯಾಕೆ ಅಷ್ಟೊಂದು ಫೋಟೋ ಎಂದು ಕೇಳಿದಾಗ ಮನೋಜ್ ಎಲ್ಲಾ ಫೋಟೋಗಳನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಿ ಏನಾದರೂ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಮೀನಾ ಮತ್ತು ಕನಕ ಸಂಭಾಷಣೆ, ಸೂರ್ಯನ ಸಲಹೆ. ಇನ್ನೊಂದೆಡೆ ಮೀನಾ ಹೂ ಕಟ್ಟಿ ಬರುವಾಗ ಅದೇ ವ್ಯಕ್ತಿ ಫಾಲೋ ಮಾಡಿಕೊಂಡು ಬರುತ್ತಾನೆ. ಮೀನಾ ಭಯಪಟ್ಟು ಪೆಪ್ಪರ್ ಸ್ಪ್ರೇ ತೆಗೆದುಕೊಳ್ಳಲು ಹೋಗುತ್ತಾಳೆ. ವ್ಯಕ್ತಿ ಹೆದರಿ ಓಡಿ ಹೋಗುತ್ತಾನೆ. ಆ ಸಮಯದಲ್ಲಿ ಆಟೋದಲ್ಲಿ ಬಂದ ಕನಕ ಮೀನಾಳನ್ನು ನೋಡಿ ಯಾಕೆ ನಿಂತಿದ್ದೀಯಾ ಎಂದು ಕೇಳುತ್ತಾಳೆ. ಮೀನಾ ತಾನು ಹೂ ಕೊಡಲು ಬಂದಿದ್ದೆ, ಆದರೆ ಯಾರೋ ತನ್ನನ್ನು ಫಾಲೋ ಮಾಡುತ್ತಿದ್ದಾರೆ ಎಂದು ಹೇಳುತ್ತಾಳೆ. ಕನಕ ಅವರ ಹತ್ತಿರ ಹೋಗಿ ಯಾಕೆ ಫಾಲೋ ಮಾಡುತ್ತಿದ್ದೀರಾ ಅಂತ ಕೇಳು. ಪ್ರೀತಿ ಎಂದು ಹೇಳಿದರೆ ಇಷ್ಟವಿಲ್ಲ ಎನ್ನು, ಮುಂದೆ ಅವರು ಬರಲ್ಲ. ಮತ್ತೆ ಏನಾದ್ರೂ ಮಾಡಿದರೆ ಮುಂದೇನೂ ಮಾಡಬೇಕು ಅದನ್ನು ಮಾಡು ಎಂದು ಸಲಹೆ ನೀಡುತ್ತಾಳೆ. ಇದು ನನಗೇಕೆ ಹೊಳೆಯಲಿಲ್ಲ ಎಂದು ಮೀನಾ ಆಶ್ಚರ್ಯಪಡುತ್ತಾಳೆ. ಮೀನಾ ನಿಮ್ಮ ಭಾವ ಪೆಪ್ಪರ್ ಸ್ಪ್ರೇ ಹಾಕಲು ಹೇಳಿದರು ಎನ್ನುತ್ತಾಳೆ. ಕನಕ ನಿನಗೆ ಮದುವೆಯಾಗಿಲ್ಲ ಎಂದು ಫಾಲೋ ಮಾಡುತ್ತಿರಬಹುದು, ಮದುವೆಯಾಗಿದೆ ಎಂದು ಹೇಳು, ಇಲ್ಲವಾದರೆ ಭಾವನಿಗೆ ಹೇಳಿದರೆ ಹೊಡೆದು ಹಾಕುತ್ತಾರೆ ಎನ್ನುತ್ತಾಳೆ. ಮೀನಾ ಬೇಡ, ಇದರಿಂದ ದೊಡ್ಡ ಗಲಾಟೆ ಆಗುತ್ತದೆ, ನಾನೇ ನೆಕ್ಸ್ಟ್ ಟೈಮ್ ಏನ್ ಮಾಡಬೇಕು ಅಂತ ಮಾಡ್ತೀನಿ ಎನ್ನುತ್ತಾಳೆ. ಸೂರ್ಯ ನಿಂತಿರುವಾಗ ಒಬ್ಬ ವ್ಯಕ್ತಿ ಬೈಕ್ ತಳ್ಳಿಕೊಂಡು ಬಂದು ಪಂಚರ್ ಶಾಪ್ಗೆ ದಾರಿ ಕೇಳುತ್ತಾನೆ. ಸೂರ್ಯ ಗೊಂದಲಮಯ ಉತ್ತರಗಳನ್ನು ನೀಡುತ್ತಾ ತಮಾಷೆ ಮಾಡುತ್ತಾನೆ. ಚೇತನ್ ಸೂರ್ಯನಿಗೆ ಯಾಕೆ ಹೀಗೆ ತಮಾಷೆ ಮಾಡುತ್ತೀಯಾ ಎಂದು ಕೇಳಿದಾಗ ತಮಾಷೆ ಮಾಡಬೇಕು ಅಲ್ವಾ, ಇಲ್ಲ ಅಂದರೆ ಲೈಫ್ನಲ್ಲಿ ಎಂಟರ್ಟೈನ್ಮೆಂಟ್ ಇರಲ್ಲ ಎಂದು ಸೂರ್ಯ ಹೇಳುತ್ತಾನೆ. ಅದೇ ಸಮಯದಲ್ಲಿ ಮೀನಾನನ್ನು ಫಾಲೋ ಮಾಡುತ್ತಿದ್ದ ವ್ಯಕ್ತಿ ಬಂದು ಸೂರ್ಯನ ಹತ್ತಿರ ತನ್ನ ಪ್ರೀತಿಯ ಬಗ್ಗೆ ಸಲಹೆ ಕೇಳುತ್ತಾನೆ. ಫಸ್ಟ್ ಟೈಮ್ ಲವ್ ಮಾಡುತ್ತಿದ್ದೀಯಾ ಎಂದು ಸೂರ್ಯ ಕೇಳಿದಾಗ ಆ ವ್ಯಕ್ತಿ ತಾನು ಆ ಹುಡುಗಿಯನ್ನು ಮದುವೆಯಾಗಬೇಕು ಎಂದು ಹೇಳುತ್ತಾನೆ. ಸೂರ್ಯ ಹೂವು ಹಣ್ಣು ತಗೊಂಡು ನೇರವಾಗಿ ಅವರ ಮನೆಗೆ ಹೋಗಿ ಅವರ ತಂದೆ ಹತ್ತಿರ ನಿಮ್ಮ ಮಗಳನ್ನು ನಾನು ಮದುವೆಯಾಗಲು ಇಷ್ಟಪಟ್ಟಿದ್ದೇನೆ, ಮದುವೆ ಮಾಡಿಕೊಡಿ ಎಂದು ಕೇಳು, ಅವರೇನಾದರೂ ಇಷ್ಟಪಟ್ಟರೆ ಕೊಡಬಹುದು ಎಂದು ಸಲಹೆ ನೀಡುತ್ತಾನೆ. ವರ್ಕೌಟ್ ಆಗುತ್ತಾ ಎಂದು ವ್ಯಕ್ತಿ ಕೇಳಿದಾಗ ಸೂರ್ಯ ಹೌದು, ಹೋಗಿ ಕೇಳು ಎಂದು ಹೇಳುತ್ತಾನೆ. ವ್ಯಕ್ತಿ ಖುಷಿಯಿಂದ ಹೊರಟು ಹೋಗುತ್ತಾನೆ. ನೀನು ಈ ರೀತಿ ಐಡಿಯಾ ಕೊಡುತ್ತೀಯಾ, ಅವರ ಮನೆಯವರು ಹೊಡೆದರೆ ಏನು ಮಾಡುವುದು ಎಂದು ಚೇತನ್ ಕೇಳಿದಾಗ ಸೂರ್ಯ ಆ ರೀತಿಯಾಗಲ್ಲ, ಸುಮ್ಮನಿರು ಎನ್ನುತ್ತಾನೆ. ಶಾಂತಿಯ ಫೋಟೋ ವಿವಾದ ಮತ್ತು ಮನೆ ಖರೀದಿ. ರಾತ್ರಿ ಮನೋಜ್ ಶಾಂತಿಯ ಫೋಟೋಗಳನ್ನು ತೆಗೆದುಕೊಂಡು ಹೋಗಿ ತೋರಿಸಿದಾಗ ಶಾಂತಿಗೆ ಆಶ್ಚರ್ಯವಾಗುತ್ತದೆ. ಈ ಫೋಟೋ ಎಲ್ಲಿ ಸಿಕ್ತು ಎಂದು ಕೇಳಿದಾಗ ಮನೋಜ್ ರೋಡ್ನಲ್ಲಿ ಯಾರೋ ಮಾರುತ್ತಿದ್ದರು, ರೋಹಿಣಿ ಗುರುತಿಸಿದಳು, ಹಾಗಾಗಿ ಎಲ್ಲ 10 ಫೋಟೋಗಳನ್ನು ತಂದೆ ಎಂದು ಹೇಳುತ್ತಾನೆ. ಯಾರೂ ಹೀಗೆ ಮಾಡಲು ಹೇಳಿದರು
ಎಂದು ಶಾಂತಿ ಕೇಳಿದಾಗ ರೋಹಿಣಿ ಗೊತ್ತಿಲ್ಲ ಅತ್ತೆ, ಆದರೆ ನಿಮ್ಮ ಫೋಟೋಸ್ ರೋಡ್ನಲ್ಲಿ ಮಾರಾಟವಾಗುತ್ತಿವೆ ಎಂದು ಹೇಳುತ್ತಾಳೆ. ರವಿ ಮತ್ತು ಶ್ರುತಿ ನಗುತ್ತಾರೆ. ಸೂರ್ಯ ಕೋಪದಿಂದ, ಯಾರು ಈ ಫೋಟೋಗಳನ್ನು ಬರುವಂತೆ ಮಾಡಿದ್ದು ಎಂದು ಕೇಳಿದಾಗ ಶಾಂತಿ ಗೊತ್ತಿಲ್ಲ ಎನ್ನುತ್ತಾಳೆ. ಫೋಟೋಗಳನ್ನು ಹೊರಗೆ ಹಾಕಲು ಸೂರ್ಯ ಹೇಳಿದಾಗ ಮನೋಜ್ ಅವುಗಳನ್ನು ಹೊರಗೆ ಎಸೆಯುತ್ತಾನೆ. ಆಗ ರಂಗನಾಥ್ ಬಂದು, ದೇವರ ಫೋಟೋಗಳನ್ನು ಏಕೆ ಬಿಸಾಕುತ್ತಿದ್ದೀರಿ ಎಂದು ಕೇಳುತ್ತಾರೆ. ಸೂರ್ಯ, ಅಪ್ಪ, ಇದು ದೇವರ ಫೋಟೋ ಅಲ್ಲ, ಕಣ್ದೃಷ್ಟಿ ಫೋಟೋ ಎನ್ನುತ್ತಾನೆ. ಶಾಂತಿ ಜೋರಾಗಿ ಕೂಗಿದಾಗ ಸೂರ್ಯ ರಂಗನಾಥ್ ಅವರಿಗೆ ಇದು ಅಮ್ಮನ ಫೋಟೋ ಎನ್ನುತ್ತಾನೆ. ರಂಗನಾಥ್ ಫೋಟೋ ನೋಡಿ ನಗುತ್ತಾರೆ. ಸೂರ್ಯ ಕೂಡ ನಗುತ್ತಾನೆ. ಶಾಂತಿ ಕೋಪಗೊಂಡಾಗ ರಂಗನಾಥ್ ತಾನು ನಗುತ್ತಿಲ್ಲ ಎಂದು ಹೇಳುತ್ತಾನೆ. ಸೂರ್ಯ ಮತ್ತೆ ನಗುವಂತೆ ಪ್ರೋತ್ಸಾಹಿಸುತ್ತಾನೆ. ರಂಗನಾಥ್ ಶಾಂತಿಯ ಹತ್ತಿರ ಫೋಟೋ ಹಿಡಿದು, ಹೌದು, ಇದು ನಿಮ್ಮ ಅಮ್ಮನೇ ಎನ್ನುತ್ತಾರೆ. ರವಿ, ಶ್ರುತಿ ಮತ್ತು ಮೀನಾ ನಗುತ್ತಾರೆ. ಮೀನಾ ನಗುವುದನ್ನು ನೋಡಿ ಶಾಂತಿಗೆ ಕೋಪ ಬರುತ್ತದೆ. ಏನೇ ಹಲ್ಲು ತೆಗಿತಾ ಇದೀಯಾ? ನನ್ನನ್ನು ನೋಡಿ ನಗುತ್ತಿದ್ದೀಯಲ್ಲ. ನಿನ್ನನ್ನು ನೋಡಿ ಊರು ತುಂಬಾ ನಗುತ್ತಿದ್ದಾರೆ. ನಿಮ್ಮ ತಮ್ಮ ಮಾಡಿರುವ ಕಳ್ಳತನದಿಂದ ಊರು ತುಂಬಾ ನಗುತ್ತಿದ್ದಾರೆ. ನೀನು ನನ್ನನ್ನು ನೋಡಿ ನಗುತ್ತಿದ್ದೀಯಾ ಎಂದು ಶಾಂತಿ ಮೀನಾ ಮೇಲೆ ರೇಗಾಡುತ್ತಾಳೆ. ಸೂರ್ಯ, ಮೀನಾ ಒಬ್ಬಳೇ ನಗುತ್ತಿಲ್ಲ, ಎಲ್ಲರೂ ನಗುತ್ತಿದ್ದಾರೆ ಎಂದಾಗ ಶಾಂತಿ ಅದಕ್ಕೆ ಕಾರಣ ಮೀನಾನೇ ಎನ್ನುತ್ತಾಳೆ. ಮೀನಾ, ಅತ್ತೆ, ನಾನೇನು ಮಾಡ್ದೆ ಎಂದು ಕೇಳಿದಾಗ ಶಾಂತಿ, ಅವತ್ತು ತಲೆಗೆಲ್ಲ ಹಿಟ್ಟು ಹಾಕಿದ್ದು ನೀನೇ ತಾನೆ. ಈ ಫೋಟೋವನ್ನು ಕೂಡ ನೀನೇ ಯಾರಿಂದಲೋ ಮಾಡಿಸಿ ಊರು ತುಂಬಾ ಹಂಚಲು ಹೇಳಿರಬಹುದು ಎನ್ನುತ್ತಾಳೆ. ಮೀನಾ ತಾನು ಯಾಕೆ ಹಾಗೆ ಮಾಡಲಿ ಎಂದು ಕೇಳಿದಾಗ ಶಾಂತಿ, ನನಗೆ ಅವಮಾನ ಆಗಬೇಕು ಅಂತಲೇ ಹೀಗೆ ಮಾಡಿದೆಯಲ್ಲ ಎನ್ನುತ್ತಾಳೆ. ಮನೋಜ್, ಹೌದಮ್ಮ, ಇದು ಇವಳೇ ಮಾಡಿರಬಹುದು ಎಂದಾಗ ಸೂರ್ಯ ಮಾತೆತ್ತಿದ್ರೆ ನನ್ನ ಹೆಂಡತಿ ಮೇಲೆ ಬರ್ತೀಯಾ? ನೀನು ಮಾಡಿರೋದು ಅಲ್ವೇನೋ ಪ್ರೀ ಪ್ಲಾನ್, ಕದ್ದು ಮಾಡಿರೋದು ಅಲ್ವಾ ನೀನು ಎಂದು ಮನೋಜ್ ಮೇಲೆ ಕೋಪಗೊಳ್ಳುತ್ತಾನೆ. ರೋಹಿಣಿ ಮನೋಜ್ಗೆ ಸುಮ್ಮನಿರಲು ಹೇಳುತ್ತಾಳೆ. ಶಾಂತಿ, ಸೂರ್ಯ, ಅವನ ಮೇಲೆ ಕೋಪ ಮಾಡಿಕೊಳ್ಳಬೇಡ, ಇಂತಹ ಕೆಲಸ ನಿನ್ನ ಹೆಂಡತಿ ಬಿಟ್ಟರೆ ಬೇರೆ ಯಾರು ಮಾಡುತ್ತಾರೆ ಎನ್ನುತ್ತಾಳೆ. ಮೀನಾ, ನಾನೇಕೆ ಹೀಗೆ ಮಾಡಲಿ, ನನಗೇನು ಲಾಭ ಎಂದು ಕೇಳಿದಾಗ ರಂಗನಾಥ್, ಮೀನಾ ಹೀಗೆ ಮಾಡಲು ಚಾನ್ಸ್ ಇಲ್ಲ, ನೀನು ಯಾಕೆ ಅವಳ ಮೇಲೆ ರೇಗಾಡುತ್ತಿದ್ದೀಯಾ ಎನ್ನುತ್ತಾರೆ. ಆದರೆ ಶಾಂತಿ ಕೇಳುವುದಿಲ್ಲ. ಶಾಂತಿ ಮತ್ತೆ, ಇದು ನಿಮ್ಮ ಪ್ಲಾನ್ನಿಂದಲೇ ಆಗಿದೆ, ನನಗೆ ಅವಮಾನ ಆಗಬೇಕೆಂದು ಮಾಡಿದ್ದು ಎಂದಾಗ ಮನೋಜ್, ಹೌದಮ್ಮ, ಇವಳು ಪ್ರೀ ಪ್ಲಾನ್ ಮಾಡೇ ಮಾಡಿರೋದು ಎನ್ನುತ್ತಾನೆ. ಸೂರ್ಯ, ಏನಪ್ಪ, ನೀನು ಮಾಡಿರೋದು ಅಲ್ವೇನೋ ಪ್ರೀ ಪ್ಲಾನ್ ಮಾಡಿ ಎಲ್ಲ ಕದ್ದು ಮಾಡಿರೋದು ಅಲ್ವಾ ನೀನು ಎಂದಾಗ ರೋಹಿಣಿ, ಏನ್ರೀ ಮತ್ತೆ ಪದೇ ಪದೇ ಅದನ್ನೇ ಹೇಳುತ್ತೀರಾ ಎನ್ನುತ್ತಾಳೆ. ಎಲ್ಲರೂ ಜಗಳವಾಡುತ್ತಿರುವಾಗ ನಗುತ್ತಿದ್ದ ಶ್ರುತಿ, ಎಲ್ಲದಕ್ಕೂ ಕಾರಣ ನಾನೇ ಎನ್ನುತ್ತಾಳೆ. ಶಾಂತಿ, ಏನು ಹೇಳುತ್ತಿದ್ದೀಯಾ ಎಂದು ಕೇಳಿದಾಗ ಶ್ರುತಿ, ಅವತ್ತು ಹಿಟ್ಟೆಲ್ಲ ಚೆಲ್ಲಿದಾಗ ಫೋಟೋ ತೆಗೆದು ಸ್ಟೇಟಸ್ ಹಾಕಿದ್ದೆ, ಅದನ್ನು ಫನ್ಗೋಸ್ಕರ ಅಪ್ಲೋಡ್ ಮಾಡಿದ್ದೆ, ಆದರೆ ಯಾರೋ ಅದನ್ನು ಫ್ರೇಮ್ ಮಾಡಿಸಿ ಮಾರುತ್ತಾರೆ ಎಂದು ಗೊತ್ತಿರಲಿಲ್ಲ ಎನ್ನುತ್ತಾಳೆ. ಸೂರ್ಯ, ಬೇರೆಯವರು ವ್ಯಾಪಾರ ಮಾಡಿ ದುಡ್ಡು ಮಾಡುವುದಕ್ಕಿಂತ ನಾವೇ ಇದನ್ನ ಒಂದು ಬಿಸ್ನೆಸ್ ರೂಪದಲ್ಲಿ ಮಾಡಿಕೊಂಡು ಸೇಲ್ ಮಾಡಬಹುದಲ್ಲ ಎಂದು ಹೇಳುತ್ತಾನೆ. ಒಂದು ಫೋಟೋಗೆ 200 ರೂಪಾಯಿ ಎಂದಾಗ ಸೂರ್ಯ, ನಮಗೆ ಎಷ್ಟು ಬಿಸ್ನೆಸ್ ಆಗಬಹುದು, ನಾವು ಮಾಡೋಣ ಎನ್ನುತ್ತಾನೆ. ಶಾಂತಿ, ನೋಡ್ರಿ, ನನ್ನ ಫೋಟೋನ ಸೇಲ್ ಮಾಡ್ತಾರಂತೆ ಎಂದಾಗ ರಂಗನಾಥ್, ಮಾಡ್ಲಿ ಬಿಡು, ಬೇರೆ ಯಾರೋ ಮಾಡಿ ದುಡ್ಡು ಮಾಡಿದರೆ ನಾವ್ ಯಾಕೆ ಮಾಡಬಾರದು ಎನ್ನುತ್ತಾರೆ. ಶಾಂತಿ ಕೋಪದಿಂದ ಹೋಗುವಾಗ ಮನೋಜಮ್ಮ, ಈ ಫೋಟೋನ ನಾನು ನಮ್ಮ ಅಂಗಡಿಯಲ್ಲಿ ಇಟ್ಕೋತೀನಿ, ನನಗೆ ಕಣ್ದೃಷ್ಟಿ ತುಂಬಾನೇ ಆಗ್ತಾ ಇದೆ, ಬಿಸ್ನೆಸ್ ಇಂಪ್ರೂವ್ ಆಗಬಹುದು ಅಲ್ವಾ ಎಂದು ಕೇಳುತ್ತಾನೆ. ಸೂರ್ಯ, ಹೌದು ಕಣೋ, ನಿನ್ನ ಅಂಗಡಿಯಲ್ಲಿ ಇಟ್ಕೋ, ನಾನೂ ಕೂಡ ಕಾರಲ್ಲಿ ಹಾಕೊಳ್ತೀನಿ, ನನಗೂ ಟ್ರಿಪ್ಸ್ಗಳಲ್ಲಿ ಕಣ್ಣು ಬಿಡಿಸುತ್ತಾರೆ ಎನ್ನುತ್ತಾನೆ. ಶಾಂತಿ ಮತ್ತಷ್ಟು ಕೋಪಗೊಂಡು, ನೋಡ್ರಿ ಹೇಗೆ ಮಾತಾಡುತ್ತಿದ್ದಾರೆ ಎಂದಾಗ ರಂಗನಾಥ್, ಎಲ್ಲರ ಅಂಗಡಿಯಲ್ಲೂ ಇದ್ದ ಮೇಲೆ ಇವರು ಇಟ್ಟುಕೊಳ್ಳುವುದರಲ್ಲಿ ಏನು ತಪ್ಪಿದೆ, ನಮ್ಮ ಮನೆಯಲ್ಲಿ ಒಂದು ಹಾಕಿಕೊಳ್ಳೋಣ, ನಮಗೂ ಕಣ್ದೃಷ್ಟಿ ಆಗುತ್ತಲ್ಲ ಎನ್ನುತ್ತಾರೆ. ಶಾಂತಿ ಮತ್ತಷ್ಟು ಕೋಪಗೊಂಡು, ನೀವೇನ್ರಿ ಈ ತರ ಮಾತಾಡುತ್ತೀರಾ, ಎಲ್ಲ ಈ ಹೂಕಟ್ಟೋವಳಿಂದಲೇ ಆಗಿದ್ದು ಎನ್ನುತ್ತಾಳೆ. ಶ್ರುತಿ ನಗುತ್ತಾಳೆ. ಶಾಂತಿ ರವಿ ಹತ್ತಿರ ಹೋಗಿ ಇವಳಿಗೆ ಬಾಯಿ ಮುಚ್ಚಲು ಹೇಳು ಎನ್ನುತ್ತಾಳೆ. ಮನೋಜ್ ಮತ್ತೆ, ಅಮ್ಮ, ನಾನು ಕೂಡ ಹಾಕೊಳ್ತೀನಿ ಅಮ್ಮ ಎನ್ನುತ್ತಾನೆ. ಶಾಂತಿ ಅವನನ್ನು ತಳ್ಳಿ ಅಲ್ಲಿಂದ ಹೋಗುತ್ತಾಳೆ. ಮನೋಜ್ ಆ ಫೋಟೋ ನೋಡುತ್ತಾ ಅಲ್ಲೇ ಕೂತುಕೊಳ್ಳುತ್ತಾನೆ. ಲಾಭ ಮತ್ತು ಹೊಸ ಮನೆ ಯೋಜನೆ. ಮತ್ತೊಂದು ಕಡೆ ರೋಹಿಣಿ ಮತ್ತು ಮನೋಜ್ ಶೋರೂಂಗೆ ಬರುತ್ತಾರೆ. ಮನೋಜ್, ಈ ಮೀನಾನಿಂದಲೇ ಎಲ್ಲ ಆಗಿದ್ದು ಎಂದಾಗ ರೋಹಿಣಿ, ಶ್ರುತಿನೇ ಮಾಡಿದ್ದು ಎಂದು ಹೇಳಿದ್ದಲ ಅಲ್ವಾ, ಯಾಕೆ ಪದೇ ಪದೇ ಮೀನಾ ಮೇಲೆ ಹೋಗ್ತಿ ಎಂದು ಕೇಳುತ್ತಾಳೆ. ಅದೇ ಸಮಯದಲ್ಲಿ ಗುಪ್ತಾ ಸರ್ ಮನೋಜ್ಗೆ ಕರೆ ಮಾಡಿ 10 ಲಕ್ಷ ಲಾಭ ಬಂದಿದೆ, ಹಣ ಕಳುಹಿಸಿದ್ದೇನೆ ಎಂದು ಹೇಳುತ್ತಾರೆ. ಮನೋಜ್ ತುಂಬಾನೇ ಖುಷಿಯಾಗಿ, ನಮಗೆ ಎಷ್ಟು ಪ್ರಾಫಿಟ್ ಆಗಿದೆ ಗೊತ್ತಾ ಎಂದು ರೋಹಿಣಿಗೆ ಹೇಳುತ್ತಾ, ಆ ಫೋಟೋ ಇಂದಲೇ ತಾನೇ ನನಗೆ ಇಷ್ಟೊಂದು ಪ್ರಾಫಿಟ್ ಆಗಿದ್ದು,
ಆ ಫೋಟೋ ತಗೊಂಡು ಬಾ ಇಲ್ಲಿ ಎಂದು ಸ್ಟಾಫ್ಗೆ ಹೇಳುತ್ತಾನೆ. ಸ್ಟಾಫ್ ಫೋಟೋ ತಂದಾಗ ಮನೋಜ್ ಹೂವೆಲ್ಲ ಹಾಕಿ ಚೆನ್ನಾಗಿ ಪೂಜೆ ಮಾಡಲು ಹೇಳುತ್ತಾನೆ. ರೋಹಿಣಿ, ಅಲ್ಲ ಮನೋಜ್, ಯಾಕೆ ಹೀಗೆ ಮಾಡುತ್ತಿದ್ದೀಯಾ? ಅತ್ತೆ ಏನಾದ್ರೂ ನೋಡಿದರೆ ಈ ದುಡ್ಡಿಗೋಸ್ಕರನೇ ಹೀಗೆ ಮಾಡುತ್ತಿದ್ದಾರೆ ಎಂದು ಬೈಯಲ್ವಾ ಎಂದಾಗ ಮನೋಜ್ ಹೌದು ರೋಹಿಣಿ ಕರೆಕ್ಟ್ ಎಂದು ಹೇಳಿ ಫೋಟೋ ತೆಗೆದು ಮತ್ತೆ ಒಳಗಿಡಲು ಹೇಳುತ್ತಾನೆ. ಅದೇ ಸಮಯದಲ್ಲಿ ಜಿಂಕೆ ಪಾರ್ ಫ್ರೆಂಡ್ ಬರುತ್ತಾನೆ. ಮನೋಜ್, ಇವತ್ತು ಒಳ್ಳೆ ಪ್ರಾಫಿಟ್ ಆಗಿದೆ ಬ್ರೋ, ನಿಮ್ಮಿಂದ ನನಗೆ ತುಂಬಾನೇ ಹೆಲ್ಪ್ ಆಗಿದೆ ಎನ್ನುತ್ತಾನೆ. ಎಷ್ಟು ಪ್ರಾಫಿಟ್ ಎಂದು ವ್ಯಕ್ತಿ ಕೇಳಿದಾಗ ಮನೋಜ್ ಅದನ್ನು ಸೀಕ್ರೆಟ್ ಎಂದು ಹೇಳುತ್ತಾನೆ. ಜಿಂಕೆ ಪಾರ್ ಫ್ರೆಂಡ್, ನಾನು ಬೇಕಾದಾಗ ಉಪಯೋಗಿಸಿದೆ, ಈಗ ಬೇಡ ಅಲ್ವಾ? ನಾನೇನೋ ಹೇಳೋಣ ಅಂತ ಬಂದೆ, ಆಯ್ತು ಬಿಡಿ ನಾನು ಹೋಗ್ತೀನಿ ಎಂದು ಹೇಳಿ ಹೊರಡಲು ಮುಂದಾಗುತ್ತಾನೆ. ಮನೋಜ್, ಏನು ಹೇಳಬೇಕು ಎಂದು ಬಂದಿರಾ ಎಂದು ಕೇಳಿದಾಗ ವ್ಯಕ್ತಿ, ಒಂದು ದೊಡ್ಡ ಬಂಗಲೆ ಇದೆ, 5 ಕೋಟಿ ಆದರೆ ಅವರು 3 ಕೋಟಿಗೆ ಕೊಡ್ತೀನಿ ಎನ್ನುತ್ತಿದ್ದಾರೆ ಎಂದು ಹೇಳುತ್ತಾನೆ. ಏನು ಹೇಳುತ್ತಿದ್ದೀರಾ? ಕೋಟಿಗಟ್ಟಲೆ ಲೆಕ್ಕಾಚಾರ ಹೇಳುತ್ತಿದ್ದೀರಾ? ಎಲ್ಲಿಂದ ಬರುತ್ತೆ ನಮಗೆ ದುಡ್ಡು ಎಂದು ಮನೋಜ್ ಕೇಳಿದಾಗ ಜಿಂಕೆ ಪಾರ್ ಫ್ರೆಂಡ್, ಇಲ್ಲ ಬ್ರೋ, ಈಗ ಸ್ವಲ್ಪ ದುಡ್ಡು ಕೊಟ್ಟು ಅಡ್ವಾನ್ಸ್ ಹಾಕಿ ಆಮೇಲೆ ಲೋನ್ ಮಾಡ್ಕೊಂಡು ನೀವು ತಿಂಗಳ ಕಟ್ಟಿಕೊಂಡು ಹೋಗಬಹುದು ಎನ್ನುತ್ತಾನೆ. ಹೌದಲ್ವಾ ಎಂದು ರೋಹಿಣಿಯನ್ನು ಕೇಳಿದಾಗ ರೋಹಿಣಿ, ಹೌದು, ಸ್ವಂತ ಮನೆ ಆದ್ರೆ ಮಾಡಬಹುದಲ್ವಾ, ಇದು ಒಳ್ಳೆದಲ್ವಾ ಎನ್ನುತ್ತಾಳೆ. ಜಿಂಕೆ ಪಾರ್ ಫ್ರೆಂಡ್ ಫೋಟೋಗಳನ್ನು ತೋರಿಸುತ್ತಾನೆ. ಮನೋಜ್ಗೆ ತುಂಬಾ ಇಷ್ಟವಾಗುತ್ತದೆ. ಇದನ್ನು ಪ್ರೋಸೆಸ್ ಮಾಡೋಣವಾ ಎಂದು ಕೇಳಿದಾಗ ಮನೋಜ್, ಮಾಡಿ ಬ್ರೋ, ಇನ್ಮೇಲೆ ನಾನು ಇದನ್ನ ಲೋನ್ನಲ್ಲಿ ಕಟ್ಟಿಕೊಂಡು ಹೋಗ್ತೀನಿ ಎನ್ನುತ್ತಾನೆ. ಜಿಂಕೆ ಪಾರ್ ಫ್ರೆಂಡ್ ತನ್ನ ಕೆಲಸ ಮುಗಿಯಿತು ಎಂದು ಹೊರಟು ಹೋಗುತ್ತಾನೆ. ನೋಡು ರೋಹಿಣಿ, ಆ ಫೋಟೋದಿಂದ ಎಷ್ಟು ನನಗೆ ಬೆನಿಫಿಟ್ ಆಗ್ತಾ ಇದೆ ಎಂದು ಹೇಳಿ ಆ ಫೋಟೋ ತಗೊಂಡು ಬರಲು ಹೇಳಿ ಮತ್ತೆ ತನ್ನ ತಾಯಿ ಶಾಂತಿಯ ಫೋಟೋವನ್ನು ಅಂಗಡಿ ಒಳಗಡೆ ನೇತು ಹಾಕುತ್ತಾನೆ. ರೋಹಿಣಿ, ಏನು ಮನೋಜ್, ನಿನಗೆ ಹೇಳುವುದು ಅರ್ಥ ಆಗುತ್ತಿಲ್ಲವಾ? ಅತ್ತೆ ಏನಾದ್ರೂ ನೋಡ್ಬಿಟ್ಟರೆ ಅಷ್ಟೇ ಎಂದಾಗ ಮನೋಜ್, ನೀನೇಕೆ ಟೆನ್ಷನ್ ತಗೋತೀಯಾ ರೋಹಿಣಿ, ನನ್ನ ಅಮ್ಮನ ಹತ್ತಿರ ನಾನು ಮಾತಾಡುತ್ತೇನೆ, ನೀನೇಕೆ ಟೆನ್ಷನ್ ತಗೋತೀಯಾ ಎನ್ನುತ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಾಗಿ ಕಾಯುತ್ತಾ ಇರಿ. ಎಲ್ಲರಿಗೂ ಧನ್ಯವಾದಗಳು.